ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲೇ ಬರೋ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಅನುಸ್ವಯಂಕಲಿಕೆ ಅನ್ನೋರು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ, ಬನ್ನಿ ನೋಡೋಣ ಅಂತ. ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ, ವೆಲ್ಕಮ್ ಟು ಸ್ವಯಂ ಕಲಿಕೆ. ನೋಡಿ ಕಲಿ ಸ್ನೇಹಿತರೆ, ಇವತ್ತು ನಮ್ಮ ಯಜಮಾನರು ಆಲೂ ಪೂರಿ ಮಾಡ್ತಾರಂತೆ. ಬನ್ನಿ ಅದಕ್ಕೆ ಬೇಕಾಗಿರೋಂಥ ವಸ್ತುಗಳೇನೇನು ಅಂತ ನೋಡ್ಕೊಳ್ಳೋಣ. ಸ್ನೇಹಿತರೆ, ನಾನು ಇಲ್ಲಿ 1/4 kg ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಈ ಗೋಧಿ ಹಿಟ್ಟನ್ನ ಕ್ಲೀನಾಗಿ ಜಲ್ಡಿ ಹಿಡಿದು ಇಟ್ಕೊಂಡಿದ್ದೀನಿ. ಈ ಗೋಧಿ ಹಿಟ್ಟಿಗೆ ನಾನು ಈಗ 2 ಆಲೂಗೆಡ್ಡೆ ಅಂದರೆ ಹೆಚ್ಚು ಕಮ್ಮಿ ಒಂದು 150 ಗ್ರಾಮ್ ಬರ್ಬೋದು, ಇದನ್ನು ಬೇಯಿಸಿ ಅನಂತರ ಅದರ ಮೇಲಿರುವಂಥ ಸಿಪ್ಪೆಯನ್ನು ಬಿಡಿಸಿ ಅನಂತರ ಈ ಒಂದು ತುರಮಣೆಯಲ್ಲಿ ತುರಿತಾ ಇದ್ದೀನಿ. ಯಾಕೆಂದರೆ ಹಾಗೆ ನಾವು ಇಸ್ಕಿದ್ರೆ ಅಷ್ಟು ಸ್ಮೂತ್ನೆಸ್ ಬರೋದಿಲ್ಲ, ಹಾಗಾಗಿ ಹೀಗೆ ತುರಿದು ಅನಂತರ ಇದನ್ನು ಕಲಿಸ್ತೀನಿ. ಇದನ್ನು ಕ್ಲೀನಾಗಿ ಕಲಿಸೋದಕ್ಕೆ ಮೊದಲೇ ಅದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎಷ್ಟು ಸಣ್ಣದು ಬೇಕೋ ಅಷ್ಟು ಸಣ್ಣಗೆ ಹಚ್ಕೋಬೇಕು. ಅನಂತರ ಅಜ್ವೈನ್ ಅಥವಾ ಏನು ಓಂಕಾಳು ಅಂತ ಹೇಳ್ತೀವಿ, ಇದನ್ನು ಸ್ವಲ್ಪ ಕೈಯಲ್ಲಿ ಉಜ್ಜಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಆನಂತರ ನೆಕ್ಸ್ಟ್ ಏನು ಬೇಕು ಹೇಳಿ. ಅನಂತರ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ, ಕಲರ್ ಚೆನ್ನಾಗಿ ಬರಲಿ ಅಂತ. ಅನಂತರ 1/4 ಟೀ ಸ್ಪೂನಷ್ಟು ಕೆಂಪು ಮೆಣಸಿನ್ಕಾಯಿ ಪುಡಿಯನ್ನು ಉದುರಿಸ್ಕೊಳ್ಳೋಣ. ಅನಂತರ ಒಂದು 1/4 ಟೀ ಸ್ಪೂನಷ್ಟು ಧನಿಯಾ ಪುಡಿಯನ್ನು ಹಾಕ್ಕೊಳ್ಳೋಣ. ಅನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಹೆಚ್ಚು ಕಡಿಮೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನಂತರ ಈ ಉಪ್ಪನ್ನು ಹಾಕಿದ್ಮೇಲೆ ಕೈಯಲ್ಲೇ ಕ್ಲೀನಾಗಿ ತುಂಬ ಎಲ್ಲ ಪ್ರತಿಯೊಂದಕ್ಕೂ ಕೂಡ ಮಿಕ್ಸ್ ಆಗಬೇಕು, ಆ ರೀತಿಯಲ್ಲಿ ಕಲಿಸ್ಕೋಬೇಕು ಫ್ರೆಂಡ್ಸ್. ಪ್ರತಿಯೊಂದಕ್ಕೂ ಕೂಡ ಹೊಂದ್ಕೊಳ್ಳೋ ರೀತಿಯಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಹೋಗಿ, ಅಟ್ ಎ ಟೈಮ್ ಜಾಸ್ತಿ ನೀರು ಹಾಕೋಬೇಡಿ. ಇದನ್ನು ಸಂಪೂರ್ಣವಾಗಿ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಯಾಕೆ ಗಟ್ಟಿ ಕಲಿಸ್ಕೋಬೇಕು? ಯಾಕಂದ್ರೇನು ಆಲೂಗಡ್ಡೆಯಲ್ಲಿ ನೀರಿನ ಅಂಶ ಇರೋದ್ರಿಂದ ಅದು ಅನಂತರ ನೀರು ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ಅದು ಇನ್ನೂ ತೆಳ್ಳೆ ಆಗಿಬಿಡುತ್ತೆ, ಹಾಗಾಗಿ ಅದು ಗಟ್ಟಿಗೆ ಇರಬೇಕು. ನೋಡಿ ಎಷ್ಟು ಗಟ್ಟಿಗಿದೆ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇದೆ. ಇದಕ್ಕೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕೋಣ. ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು 20 ನಿಮಿಷಗಳ ಕಾಲ ಎತ್ತಿಟ್ಬಿಡೋಣ. ಸ್ನೇಹಿತರೆ, ಯಾಕೆ 20 ನಿಮಿಷಗಳ ಕಾಲ ಎತ್ತಿಡಬೇಕು ಅಂತ ಹೇಳ್ತಿದ್ದಾರೆ ಅಂದರೆ ಅದು ಸಾಫ್ಟ್ನೆಸ್ ಬರುತ್ತೆ ಚೆನ್ನಾಗಿ. ಸೊ ಹಾಗಾಗಿ ಒಂದು 20 ನಿಮಿಷ ಯಾವುದಾದ್ರು ಒಂದು ಬೌಲ್ ಮುಚ್ಚಿಟ್ಬಿಟ್ಟು ಎತ್ತಿಟ್ಬಿಡೋಣ. ಸೊ ಈಗ 20 ನಿಮಿಷ ಆಗಿದೇನು. ಇವಾಗ ಇದನ್ನು ಓಪನ್ ಮಾಡ್ಕೊಂಡಾದ್ಮೇಲೆ ನೋಡಿ ಅನುಪಮ, ಇದು ಎಷ್ಟು ಮೃದುವಾಗಿದೆ ಅಂತ ನಿಮಗೆ ಗೊತ್ತಾಗ್ತಿದೆ. ಸೊ ಇದನ್ನು ಒಂದೊಂದೇ ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪದಲ್ಲಿ ಸೈಜ್ನ ಸಂಪೂರ್ಣವಾಗಿ ಉಂಡೆ ಮಾಡ್ಕೋಬೇಕು ಅನುಪಮ. ಇದು ಏನಂದರೆ ಉಂಡೆ ಒಡೆದೋಗೋ ಥರ ಇರಬಾರ್ದು, ಒಡೆದೋದ್ರೆ ಎಣ್ಣೆ ಒಳಗಡೆ ಹಿಡ್ಕೊಬಿಡುತ್ತೆ. ಸೊ ಹಾಗಾಗಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅನಿಸುತ್ತೆ. ನೋಡಿ ಈ ಥರ ಮಾಡಿ ಎತ್ತಿಟ್ಕೊಳ್ಳೋಣ. ಎಲ್ಲನೂ ಇದೇ ಥರ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಒಂದೊಂದೇ ಈಗ ನೋಡಿ ಹಿಟ್ಟಿಗೆ ಹಾಕಿ ಅದನ್ನು ಈಗ ಲಟ್ಟಿಸ್ಕೊಳ್ತೀನಿ. ತುಂಬ ತೆಳ್ಳಗೆ ನೀವು ಒತ್ಕೋಬೇಡಿ ಅನುಪಮ ಅವರೇ, ಯಾಕೆಂದರೆ ಇದನ್ನು ತುಂಬ ತೆಳ್ಳಗೆ ನೀವು ಒತ್ಬಿಟ್ರೆ ಏನಾಗುತ್ತೆ ಅಂದರೆ ಅದು ಉಬ್ಬೋದಿಲ್ಲ. ಹಾಗಾಗಿ ಇದನ್ನು ಸ್ವಲ್ಪ ದಪ್ಪಾಗೆ ಇರಲಿ, ಸೈಡ್ಸಲ್ಲಿ ಸ್ವಲ್ಪ ತೆಳ್ಳಗೆ ಒತ್ಕೊಡಿ. ನೋಡಿ ಇವಾಗ ಕಾಣಿಸ್ತಾ ಇದೆ ನೋಡಿ ಅನುಪಮ. ಈ ಲಟ್ಟಿಸ್ಕೊಂಡು ಆದಮೇಲೆ ಎಣ್ಣೆ ಚೆನ್ನಾಗಿ ಕಾಯಬೇಕು ಅನುಪಮ. ಕಡಿಮೆ ಕಾದಿದ್ರೆ ಆಗೋದಿಲ್ಲ, ಚೆನ್ನಾಗಿ ಕಾದಿರಬೇಕು. ಇದನ್ನು ಹೆಂಗೆ ಚೆಕ್ ಮಾಡ್ಕೊಳ್ಳೋದು ಹೇಳಿ? ಹೆಂಗೆ ಮಾಡ್ಕೊಳ್ಳೋದು ಅಂದರೆ, ಒಂದು ಸಣ್ಣ ಹಿಟ್ಟನ್ನು ತೆಗೆದುಕೊಂಡು ಎಣ್ಣೆ ಒಳಗಡೆ ಹಾಕಿದ್ರೆ ಅದು ತಕ್ಷಣ ಮೇಲೆ ಬರಬೇಕು. ಸೊ ಬಂತು ಅಂದರೆ ಆಟೋಮೆಟಿಕ್ಲಿ ಅದು ಎಣ್ಣೆ ಕಾದಿದೆ ಅಂತ ಅರ್ಥ. ಗೊತ್ತಾಯ್ತಾ? ಸೊ ಇವಾಗ ಎಣ್ಣೆಗೆ ಹಾಕ್ಕೊಂಡಿದ್ದೀನಿ ಅನುಪಮ. ನಂತರ ಇಲ್ಲಿ ನೋಡ್ರಿ, ಈ ಜಾಲರಿ ತೊಗೊಂಡು ಈ ಥರ ಹಂಪ್ಬೇಕು ಅದ್ರ ಮೇಲೆ. ಯಾಕೆಂದರೆ ಸಂಪೂರ್ಣವಾಗಿ ಎಲ್ಲ ಭಾಗಕ್ಕೂ ಎಣ್ಣೆ ತಲುಪಿದ್ರೆ ಆವಾಗ ಅದು ಉಬ್ಬುತ್ತೆ. ಸೊ ಹಾಗಾಗಿ ಓಕೆ ಸ್ನೇಹಿತರೆ, ಗೊತ್ತಾಯ್ತಲ್ಲ ಅವ್ರು ಹೇಳಿದ್ದು ಏನಪ್ಪ ಅಂದರೆ, ಏನು ಪೂರಿ ಹಾಕಿದ ತಕ್ಷಣ ಎಣ್ಣೆಗೆ ನೀವು ತಕ್ಷಣ ಈ ಜಾಲರಿ ಏನಿದೆ ಅದ್ರ ಮೇಲ್ಗಡೆ ಈ ರೀತಿ ಪ್ರೆಸ್ ಮಾಡೋದ್ರಿಂದ ಎಣ್ಣೆ ನೀಟಾಗಿ ಮೇಲ್ ಎಲ್ಲ ಬೇಯ್ಕೊಳ್ಳುತ್ತೆ. ಆಮೇಲೆ ಪೂರಿ ಚೆನ್ನಾಗಿ ಉಬ್ಬುತ್ತೆ. ಆನಂತರ ಇನ್ನೂ ಒಂದು ಸ್ನೇಹಿತರೆ, ಮಧ್ಯದಲ್ಲೆಲ್ಲಾದರೂ ಒಡೆದೋಯ್ತು ಅಂದರೆ ದಯವಿಟ್ಟು ನೀವು ಆ ಪೂರಿನ ರೊಟೇಟ್ ಮಾಡಿ ಮತ್ತೆ ಬೇಯಿಸ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಯಾತಕ್ಕೆ ಅಂದರೆ ಅವಾಗ ಏನಾಗ್ಬಿಡುತ್ತೆ ಅಂದರೆ ಎಣ್ಣೆ ಒಳಗಡೆ ಇರ್ಕೊಂಡ್ಬಿಡುತ್ತೆ. ಸೊ ಈಗ ಇನ್ನೊಂದು ಹಾಕ್ತಿದ್ದಾರೆ. ಇನ್ನೊಂದು ಏನಂದ್ರೆ ಟಿಪ್ಸ್ ಅನುಪಮ ಅವರೇ, ಈ ಒಂದು ಎಣ್ಣೆಯ ಜೊತೆಗೆ ಈ ಒಂದು ನಿಮ್ಗೆ ಕಾಣಿಸ್ತಿದೆಯಲ್ಲ ಮೇಲ್ಗಡೆ ಅಮ್ಕದ ಮೇಲೆ ಮೇಲ್ಗಡೆ ಬಂತಲ್ಲ, ಇದು ಬೆಂದಿರೋದಿಲ್ಲ. ಸೊ ಕೆಳಗಡೆ ಭಾಗ ಬೇಗ ಬೆಂದ್ಬಿಡುತ್ತೆ. ಸೊ ಹಾಗಾಗಿ ಇದನ್ನ ಬೇಗ ತಿರುವಾಕಿ ಸೊ ಆ ಕಡೆ ಬೇಯಿಸ್ಕೋಬೇಕು ಮೇಯ್ನ್. ಓಕೆ ಸರಿ. ಈಗ ಎಲ್ಲಾನು ಎತ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಿ ಅಲ್ವಾ ಸ್ನೇಹಿತರೆ, ಯಾವ ರೀತಿ ತುಂಬ ಸಿಂಪಲ್ ಆಗಿ ಸುಲಭವಾಗಿ ಮಾಡಿದಂಥ ಆಲೂ ಪೂರಿ. ಇವತ್ತು ನಮ್ಮ ಯಜಮಾನರು ಕೊಟ್ಟಂಥ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಬಟನ್ ಹಿಟ್ ಮಾಡಿ, ಇನ್ನೂ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಗೊತ್ತಲ್ವ ನನ್ನ ಚಾನಲ್ ಹೆಸರು ಅನುಸ್ವಯಂಕಲಿಕೆ, ನೋಡಿ ಕಲಿ. ಮತ್ತಷ್ಟು ಈಸಿ ಹಾಗೂ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.